ಆಗಿತ್ತು, ನಕ್ಷತ್ರಗಳು ಮಿಂಚುತ್ತಾ ಇತ್ತು. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಹಬ್ಬದ ನಾಳೆಯ ವ್ಲಾಗು. ತುಂಬ ಲೇಟ್ ಆದಮೇಲೆ ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಸಮ್ ರೀಸನ್ಸಿಂದ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಪೋಸ್ಟ್ ಮಾಡೋದು. ನಾವು ಪ್ರತಿ ವರ್ಷ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ಶನಿವಾರಕ್ಕೆ ಕಳಸನ ಕದಲಿಸಿ ಕಳಸದ ನೀರನ್ನ ವಿಸರ್ಜನೆ ಮಾಡ್ತಿದ್ವಿ. ಆದರೆ ಈ ವರ್ಷ ಶನಿವಾರ ಉಣ್ಮೆ ಬಂದಿರೋದ್ರಿಂದ ಈ ವರ್ಷ ಶನಿವಾರ ತೆಗೆಯೋ ಹಾಗಿಲ್ಲ. ಅದರಿಂದ ಭಾನುವಾರ ಕಳಸನ ಕದಲಿಸಿ ಅದಾದಮೇಲೆ ಕಳಸ ವಿಸರ್ಜನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ದೇವ್ರಿಗೆ ಹೂವು ಹಾಕಿ ತುಪ್ಪದ ದೀಪ ಎಲ್ಲ ಹಚ್ಚಿ ಪ್ರಸಾದ ಮಾಡಿಟ್ಟು ಪೂಜೆ ಎಲ್ಲ ಮುಗಿಸಿದ್ವಿ ಬೆಳಿಗ್ಗೆನೆ. ಅದಾದಮೇಲೆ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಪುಳಿಯೋಗರೆನೂ ಮಾಡಿದ್ವಿ. ಮತ್ತು ಹಬ್ಬಕ್ಕೋಸ್ಕರ ಚಕ್ಲಿ, ನಿಪ್ಪಟ್ಟು, ರವೆ ಉಂಡೆ ಅದೆಲ್ಲ ಮಾಡಿದ್ವಿ ಅಲ್ವಾ, ಅದನ್ನು ತಿಂಡಿ ಜೊತೆಗೆ ತಿನ್ನೋಣ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಟಿಫನ್ ಮಾಡಿದ್ವಿ. ಅಷ್ಟರಲ್ಲಿ ಅಮ್ಮನ ಫ್ರೆಂಡ್, ಅಂದರೆ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಹೇಳ್ಬೋದು, ಗಂಗಮ್ಮ ಆಂಟಿ ಬಂದಿದ್ರು. ಅವ್ರು ಬಂದಾಗ ಅವ್ರ ಜೊತೆ ಸ್ವಲ್ಪ ಮಾತಾಡ್ತಾ ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ನನ್ನ ಮಗ ಒಂದಷ್ಟು ಜೋಕ್ಸ್ ಹೇಳ್ತೀನಿ ಅಂತ ಜೋಕ್ಸ್ ಹೇಳ್ತಾ ಇದ್ದಾನೆ. ಏನಕ್ಕೆ ಆಡ್ತಾ ಇದೆಯಾ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನನ್ನ ಎಮ್ಮೆಗಳು ಕಳ್ತೋಗ್ಬೇಕು ಅಂತ. ಅದಕ್ಕೆ ಅವನು ಹೇಳ್ತಾನೆ, ನೀನು ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಏನು ಹೇಳಿ ಅಂತ. ಅದು ಯಾವಾಗ ಆಗಿದ್ದು ಅಂತ ಹೇಳು ಅಂತ ಹೇಳ್ತಾನೆ ಫ್ರೆಂಡ್. ಅದಕ್ಕೆ ರಾತ್ರಿ ಆಗಿದ್ದು ಅಂತ ಹೇಳ್ತಾನೆ. ಅದಕ್ಕೆ ರಾತ್ರಿ ಆಗಿತ್ತು, ನಕ್ಷತ್ರಗಳು ಮಿಂಚುತ್ತಾ ಇತ್ತು, ನಾಯಿಗಳು ಬಗಳುತ್ತಾ ಇತ್ತು, ಕಳ್ಳ ಬಂದ ಗೊಡೆ ಹೊಡೆದ, ಎಮ್ಮೆ ಎತ್ಕೊಂಡು ಹೋದ ಅಂತ ಹೇಳ್ತಾನೆ. ಕಂಪ್ಲೇಂಟ್ ಮಾಡು ಅಂತ ಹೇಳ್ತಾನೆ. ಅದಾದ್ಮೇಲೆ ತುಂಬಾ ಸತಿ ಅದನ್ನೇ ಯೋಚಿಸ್ಕೊಂಡು ಏನ್ ಹೇಳ್ತಾನೆ ಅದನ್ನೇ ಮಾಡ್ತೋಗಿರ್ತಾನೆ. ಅದಕ್ಕೆ ಪೊಲೀಸ್ ಹತ್ರ ಹೇಳ್ತಾನೆ, ರಾತ್ರಿ ಆಗಿತ್ತು, ನಕ್ಷತ್ರಗಳು ಬಗಳುತ್ತಾ ಇತ್ತು, ನಾಯಿಗಳು ಮಿಂಚುತ್ತಾ ಇತ್ತು, ಕಳ್ಳ ಬಂದ, ಎಮ್ಮೆ ಹೊಡೆದ, ಗೋಡೆ ಎತ್ಕೊಂಡು ಹೋದ. ಉಲ್ಟಾ ಹೇಳ್ತಾ ಅಂತ ಅದು ಮರ್ತ್ಬಿಟ್ಟ ಅವನು. ಉಲ್ಟಾ ಹೇಳ್ಬಿಟ್ಟ, ಮರ್ತ್ಬಿಟ್ಟ ಅಂತ. ಎಮ್ಮೆ ಎತ್ಕೋಗೋದು, ಗೋಡೆ ಎತ್ಕೋದ ಅಂತ. ಎಲ್ಲರೂ ಒಟ್ಟಿಗೆ ಮಾತಾಡ್ತಾ ಕೂತಿದ್ವಿ. ಟೈಮ್ ಎಷ್ಟು ಬೇಗ 2 ಗಂಟೆ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದೀವಲ್ವ, ಅದಕ್ಕೆ ರಕ್ಷಾ ಬಂಧನ ಅಂದರೆ ರಾಖಿ ಹಬ್ಬ ಸೆಲೆಬ್ರೇಟ್ ಮಾಡೋಣ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲರೂ ಅಣ್ಣ ತಂಗಿ, ಅಕ್ಕ ತಮ್ಮ ಎಲ್ಲರೂ ಇದ್ದಾರಲ್ವ, ಅದಕ್ಕೆ ಫಸ್ಟ್ ಚಿಕ್ಕವರಿಂದ ಸ್ಟಾರ್ಟ್ ಮಾಡೋಣ ಅಂತ ಗ್ರೀಷ್ಮ ಅನ್ವಿಕ್ಕೆ ರಾಖಿ ಕಟ್ತಾ ಇದ್ದಾಳೆ. ಇದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಅಂದರೆ ವರ್ಷದಿಂದ ವರ್ಷಕ್ಕೆ ಅವರು ದೊಡ್ಡವರಾಗ್ತಾ ಇರ್ತಾರೆ. ಈಗ ನನಗೆ ಅವನು ಚಿಕ್ಕ ಪಾಪು ಆಗಿದ್ದಾಗ ಸೆಲೆಬ್ರೇಟ್ ಮಾಡಿದ್ದು ನೆನಪನ್ಸುತ್ತೆ. ಅಂದರೆ ಅನ್ವಿಕ್ ತುಂಬ ಪುಟಾಣಿ ಪಾಪು ಆಗಿದ್ದ ಅವಾಗ್ಲಿಂದನೂ ನಾನು ಸೆಲೆಬ್ರೇಟ್ ಮಾಡ್ತಾನೆ ಇದ್ದೀನಿ. ಪ್ರತಿ ವರ್ಷ ಮೈಸೂರಲ್ಲಿ ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಆದರೆ ಈ ವರ್ಷ ಊರಲ್ಲಿದ್ದಾಗ ರಾಖಿ ಹಬ್ಬ ಬಂದಿರೋದ್ರಿಂದ, ಅದ್ರ ಜೊತೆಗೆ ಎಲ್ಲ ಕಸಿನ್ಸ್ಗಳು ಒಟ್ಟಿಗೆ ಇರೋದ್ರಿಂದ ಊರಲ್ಲೇ ರಾಖಿ ಹಬ್ಬ ಮಾಡ್ತಾ ಇದ್ದೀವಿ.
ಸೆಲೆಬ್ರೇಷನ್ ಎಲ್ಲ ಆಯಿತು. ಅದಾದಮೇಲೆ ಊಟ ಮುಗಿಸ್ಕೊಂಡು ಎಲ್ಲರೂ ನಗರಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಫಿಲಮ್ಗೆ ಹೋಗ್ತಾ ಇದ್ದೀವಿ. ಯಾವ ಫಿಲಮ್ ಅಂದರೆ ಸೂ ಫ್ರಮ್ ಸೋ. ಈ ಫಿಲಮ್ ರಿಲೀಸ್ ಆದಾಗಿಂದನೂ ನಾವು ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಅಂದರೆ ಮಕ್ಕಳು ನಾವು ಎಲ್ಲ ಒಟ್ಟಿಗೆ ಹೋಗಿ ಬರೋಣ ಅಂತ. ಆದರೆ ಟಿಕೆಟ್ ಸಿಗ್ತಾ ಇರಲಿಲ್ಲ. ಅರ್ಲಿ ಮಾರ್ನಿಂಗ್ ಸಿಗೋದು, ಇಲ್ಲಾಂದರೆ ನೈಟಲ್ಲಿ ಸಿಗೋದು. ಅರ್ಲಿ ಮಾರ್ನಿಂಗ್ ಅಂದರೆ ಮಕ್ಳಿಗೆ ಸ್ಕೂಲ್ ಇದ್ದಿದ್ದರಿಂದ ರಜಾ ಹಾಕ್ಸಿ ಹೋಗೋದೇನು ಬೇಡ ಅಂತ ಹೋಗಿರಲಿಲ್ಲ. ಮತ್ತು ನೈಟಲ್ಲಿ ಅಂತಂದರೆ ಅವ್ರಿಗೆ ಹೋಮ್ವರ್ಕ್ ಏನಾದರೂ ಇರ್ತಿತ್ತಲ್ವ, ಅದರಿಂದ ಬೇಡ, ನೆಕ್ಸ್ಟ್ ಯಾವಾಗಲಾದರೂ ಸಂಡೇ ಆ ಥರ ಹಾಲಿಡೇ ಇದ್ದಾಗ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಹಬ್ಬ ಬಂದಿದ್ದರಿಂದ ಈಗ ಎಲ್ಲರೂ ಒಟ್ಟಿಗೆ ಸೂ ಫ್ರಮ್ ಸೋ ಫಿಲಮ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಮಳೆ ಬರ್ತಾ ಇದೆ. ಈಗ ಫಿಲಮ್ಗೆ ಹೋಗ್ತಾ ಇದ್ದೀವಿ. ನಾವಿಲ್ಲಿ ನಗರದಲ್ಲಿ ಫಸ್ಟ್ ಟೈಮ್ ಈ ಥಿಯೇಟ್ರಿಗೆ ಬಂದಿರೋದು, ಬಸವೇಶ್ವರ ಥಿಯೇಟ್ರ್ ಇದು. ಫಿಲಮ್ ಹತ್ರ ತುಂಬಾ ಸೂಪರ್ ಆಗಿತ್ತು. ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ವಿ. ಫಿಲಮ್ ಮುಗಿಸ್ಕೊಂಡು ಎಲ್ಲ ಅದೇ ಫಿಲಮ್ ಬಗ್ಗೆ ಡಿಸ್ಕಷನ್ ಮಾಡಿಕೊಂಡು ಊರಿಗೆ ಹೊರಟ್ವಿ. ಊರಿಗೆ ಹೋಗಿ ತಲುಪೋಷ್ಟರಲ್ಲೇ ನೈಟ್ ಆಗಿತ್ತು. ಇದಿಷ್ಟು ಶನಿವಾರದ ವ್ಲಾಗ್ ಆಗಿತ್ತು. ನಾನು ಇದೇ ವಿಡಿಯೋದಲ್ಲಿ ಸಂಡೇ ವ್ಲಾಗ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಡೇ ಮಾರ್ನಿಂಗಲ್ಲಿ ಕಳಸದ ನೀರನ್ನ ಕದಲಿಸಿ ಅದಾದಮೇಲೆ ಅದನ್ನು ವಿಸರ್ಜನೆ ಮಾಡಿದಾದಮೇಲೆ ತಿಂಡಿಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಒಂದು ಕಡೆ ಐಶ್ವರ್ಯ ಪಲಾವ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಆಂಟಿ ಕಬಾಬು ಕಲಿಸಿಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮಟನ್ ಸಾಂಬಾರು ರೆಡಿ ಆಗ್ತಾ ಇದೆ. ಇದಿಷ್ಟು ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೊಂಡಿದ್ವಿ. ಅಂದರೆ ಸ್ವಲ್ಪ ಲೇಟ್ ಆಗಿತ್ತು. ನೈಟಲ್ಲಿ ಸ್ವಲ್ಪ ಲೇಟಾಗಿ ಮಲ್ಕೊಂಡ್ವಿ ಎಲ್ಲರೂ. ಅದರಿಂದ ಸಂಡೇ ಆಗಿದ್ದರಿಂದ ಸ್ವಲ್ಪ ಲೇಟಾಗಿ ಎದ್ದು ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇದಿಷ್ಟು ಬೆಳಗಿನ ತಿಂಡಿ ಆಗಿತ್ತು. ಪಲಾವ್ ಮತ್ತು ಕಬಾಬ್, ಮಟನ್ ಸಾಂಬಾರು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿಂತಾ ಇದ್ದೀವಿ. ತಿಂಡಿ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಅದಾದಮೇಲೆ BR ಹಿಲ್ಸ್ಗೆ ಹೋಗಿ ಬರೋಣ ಎಲ್ಲರೂ ಅಂತ ಈಗ ಹೋಗ್ತಾ ಇದ್ದೀವಿ. BR ಹಿಲ್ಸ್ಗೆ ಆಂಟಿ, ಅಮ್ಮ, ಅಪ್ಪ ಅವರೆಲ್ಲರೂ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು, ನಾವು ಬರಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ ಮನೆಯಿಂದ ಹೊರಡ್ಬೇಕಾದ್ರೇ ಮಧ್ಯಾಹ್ನ ಆಗಿತ್ತು. ತುಂತುರು ಹನಿ ಕೂಡ ಬರ್ತಿತ್ತು. ಮಳೆ ಬರೋ ಥರ ಇತ್ತು. ಮೋಡ ನೋಡಿ ಎಷ್ಟಿದೆ ಅಂತ. ಎಷ್ಟು ಜೋರು ಮಳೆ ಬರುತ್ತೋ ಗೊತ್ತಿಲ್ಲ. ನಾವು ಅಂದಿವೆ ಈಗ ಹೋಗ್ತಾ ಇದ್ದೀವಿ BR ಹಿಲ್ಸ್ಗೆ. ಅಲ್ಲೊಂದು ಬೋರ್ಡ್ ನೋಡಿದ್ವಿ. ಅಂದರೆ BR ಹಿಲ್ಸ್ಗೆ ಹೋಗ್ಬೇಕಾದ್ರೆ ಈ ಸೈಡಿಂದ ಎಂಟ್ರಿ ಇಲ್ಲ ಅಂತ. ಆದರೂ ಅದು ಎಲ್ಲೋ ಹಳೆ ಬೋರ್ಡ್ ಇರ್ಬೋದು ಅಂತ ನಾವು ಹೋಗಿ ಅಲ್ಲಿ ರೀಚ್ ಆದ್ವಿ. ಆಮೇಲೆ ಅವ್ರು ಹೇಳಿದ್ರು ಅಲ್ಲಿ ರೋಡ್ ರಿಪೇರಿ ಕೆಲಸ ನಡೀತಾ ಇರೋದ್ರಿಂದ ಈ ಸೈಡಿಂದ ಎಂಟ್ರಿ ಇಲ್ಲ, ಯಳಂದೂರು ಕಡೆಯಿಂದ ಬರಬೇಕು ನೀವು BR ಹಿಲ್ಸ್ಗೆ ಹೋಗ್ಬೇಕಾದ್ರೆ ಅಂತ ಹೇಳಿದ್ರು. ಅಲ್ಲಿ ಚೆಕ್ ಪೋಸ್ಟಲ್ಲಿ ಇದ್ರಲ್ಲ ಅವರು. ಅದಕ್ಕೆ ಒಂದ್ಸಲ ಅಂದ್ಕೊಂಡ್ವಿ ವಾಪಸ್ ಮನೆಗೆ ಹೊರಟ್ಬಿಡೋಣ, ಮಳೆ ಬರ್ತಾ ಇದೆ, ಇನ್ನು ಯಳಂದೂರು ಕಡೆಯಿಂದ ಹೋಗಬೇಕು ಅಂತ. ಅದಾದಮೇಲೆ ಇಲ್ಲಿ ತನಕನೇ ಬಂದಿದ್ದೀವಿ, ಇನ್ನೇನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಆಮೇಲೆ ಯಳಂದೂರು ಕಡೆಯಿಂದ ಹೋಗೋಣ ಅಂತ ಹೊರಟ್ವಿ ಎಲ್ಲರೂ. ಮಳೆ ಬರ್ತಾನೆ ಇತ್ತು. ಜೊತೆಗೆ ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಅದಾದಮೇಲೆ ಅಲ್ಲಿಂದ ಹೊರಟ್ವಿ. ನಾನು ಇದೇ ಫಸ್ಟ್ ಟೈಮು ಯಳಂದೂರು ಕಡೆಯಿಂದ BR ಹಿಲ್ಸ್ಗೆ ಹೋಗ್ತಾ ಇರೋದು. ನಾವಿವಾಗ ಆಲ್ರೆಡಿ ಯಳಂದೂರು ಗೇಟಿಂದ BR ಹಿಲ್ಸ್ಗೆ ಎಂಟ್ರಿ ತೊಗೋತಾ ಇದ್ದೀವಿ. ಇಲ್ವಲ್ಲ ಕ್ರಾಸಲ್ಲಿ ನಂಗೆ ತಲೆ ಸುತ್ತಲ್ಲ. ನಾನೇ ಇರ್ತಿರೋದು. ನನಗೆ ತಲೆನೋವು ಬಂದಾಗ AC ಹಾಕಿದ್ರೆ ಆಗಲ್ಲ ಅಂತ ಹೇಳಿ ಜೋರು ಮಳೆ, ಸುತ್ತ ಮರಗಿಡಗಳು, ಜೊತೆಗೆ ಫುಲ್ ಚಳಿ. ಈ ಥರ ಕ್ಲೈಮೇಟು ಎಲ್ಲೋ ಊಟಿಲಿದ್ದೀವೋ ಅಥವಾ ಮಡಿಕೇರಿಲಿದ್ದೀವೋ ಅನ್ನೋ ಒಂದು ಫೀಲಿಂಗ್ಸ್ನ ಕೊಡುತ್ತೆ. ಅಂಥ ಕ್ಲೈಮೇಟ್ ಇರುವಂತಹ ಒಂದು ಟೂರಿಸ್ಟ್ ಪ್ಲೇಸ್ ನಮ್ಮ ಚಾಮರಾಜನಗರದಲ್ಲಿದೆ ಅನ್ನೋದು ನನಗಂತೂ ತುಂಬಾ ಖುಷಿ ಅನಿಸುತ್ತೆ.
BR ಹಿಲ್ಸ್ನ ಟೂರಿಸ್ಟ್ ಪ್ಲೇಸ್ ಆಗಿ ಇನ್ನೂ ಡೆವಲಪ್ಮೆಂಟ್ ಮಾಡ್ಬೋದು ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಇಲ್ಲೇ ಒಂದಷ್ಟು ಪ್ರಾಡಕ್ಟ್ಗಳು ಸಿಗುತ್ತೆ. ಅಂದರೆ ಜೇನುತುಪ್ಪ, ಹಣ್ಣುಗಳು ಅಂದರೆ ಹಲಸಿನ ಹಣ್ಣು, ಸೀಬೆಹಣ್ಣು, ಚಕೋತ ಹಣ್ಣು, ಈ ಥರ ಇಲ್ಲೇ ರೂರಲ್ ಆಗಿ ಬೆಳೆಯುವಂಥ ಹಣ್ಣುಗಳನ್ನೆಲ್ಲ ವ್ಯಾಪಾರ ಮಾಡ್ತಾರಲ್ವ ಇಲ್ಲಿರೋ ಅಂಥ ಜನಾಂಗದವರು. ಅದನ್ನು ಒಂದಷ್ಟು ಶಾಪ್ಸ್ಗಳ ಥರ ಮಾಡಿ ಟೂರಿಸ್ಟ್ ಪ್ಲೇಸಲ್ಲಿ ಮಾರಾಟ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಗೌರ್ಮೆಂಟು, ಅವ್ರಿಗೂ ಕೆಲಸ ಸಿಕ್ತಂಗಾಗಿರುತ್ತೆ. ಜೊತೆಗೆ ಟೂರಿಸ್ಟ್ಗಳಿಗೂ ಒಂದು ಅಟ್ರಾಕ್ಷನ್ ಇರುತ್ತೆ, ಇಲ್ಲೆಲ್ಲ ಪ್ಯೂರ್ ಆಗಿ ಸಿಗುತ್ತೆ ಅಂತ ಅದನ್ನ ಅವರು ಪರ್ಚೇಸ್ ಮಾಡ್ತಾರೆ. ಇದರಿಂದ ಅಲ್ಲಿರೋ ಜನರುಗಳಿಗೆ ಕೆಲಸ ಸಿಗೋದ್ರ ಜೊತೆಗೆ ಫೈನಾನ್ಷಿಯಲಿ ಆಗಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಟೂರಿಸ್ಟ್ ಕೂಡ ಬರ್ತಾರೆ, ಟೂರಿಸಂ ಕೂಡ ಇಂಪ್ರೂವ್ ಆಗುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್. ಗಾಳಿಪಟ ಹೋಗ್ತಾ ಇದೀವಿ ಮಳೆಯಲ್ಲಿ, ಚಳಿ ಆಗ್ತಿದೆ ನನಗೆ. BR ಹಿಲ್ಸ್ ಎಲ್ಲ ನೋಡ್ಕೊಂಡು ಈಗ ಮತ್ತೆ ರಿಟರ್ನ್ ಮನೆ ಕಡೆ ಹೋಗ್ತಾ ಇದ್ದೀವಿ. ಗ್ರೀಷ್ಮ ಮತ್ತು ಭೂಮಿಕಾ ಹಿಂದ್ಗಡೆ ಕೂತ್ಕೊಂಡಿದ್ದಾರೆ. ಅಲ್ಲೇ ಮಾಹಿತಿ ಕೇಂದ್ರದಲ್ಲಿ ಒಂದು ಚಿಕ್ಕ ಹೋಟೆಲ್ ಥರ ಇತ್ತು, ಅಲ್ಲಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಚುರುಮುರಿ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಮಳೆ ಏನಾದರೂ ಇಲ್ಲ ಅಂದಿದ್ರೆ ಇನ್ನು ಸ್ವಲ್ಪ ಹೊತ್ತು ಇದ್ದು ಬರ್ಬೋದಿತ್ತು, ಆದರೆ ಮಳೆ ಕಂಟಿನ್ಯೂಸ್ ಬರ್ತಾನೆ ಇತ್ತು. ಅದರಿಂದ ಅಲ್ಲಿಂದ ಹೊರಟ್ವಿ. ಇನ್ನೂ ಸಂಜೆ ಆಗುತ್ತೆ, ನೈಟ್ ಆಗುತ್ತೆ ಅಂತ ಹೊರಟಿದ್ದೀವಿ. ನಮ್ಮ ಮನ್ವಿಕ್ ಮಾತ್ರ ತುಂಬಾ ಖುಷಿ ಆಯಿತು. ಈ ಥರ ಎಲ್ಲ ಸುತ್ತಿಸ್ತಾ ಇದ್ದರೆ ಅವನಿಗೆ ತುಂಬ ಖುಷಿ ಪಡ್ತಾನೆ. ಈ ಥರ ಕಾಡು, ನೇಚರ್ ಮತ್ತು ಅನಿಮಲ್ಸ್ ಅಂದರೆ ಅವ್ನಿಗೆ ತುಂಬ ಇಷ್ಟ. ಮಳೆ ಬರ್ತಿದ್ದಿದ್ದ ಕಾರಣ ಯಾವ ಅನಿಮಲ್ಸ್ನೂ ನಾವು ನೋಡೋದಕ್ಕಾಗಲಿಲ್ಲ. ಆದರೆ ಹೋಗ್ಬೇಕಾದ್ರೆ ಒಂದು ಒಂಟಿ ಸಲಗ ನೋಡಿದ್ವಿ. ಒಂಟಿ ಸಲಗ ತುಂಬ ಡೇಂಜರಸ್ ಅಂತ ಸ್ಟಾಪ್ ಮಾಡಲಿಲ್ಲ, ತುಂಬ ಫಾಸ್ಟಾಗಿ ಮೂವ್ ಆಗಿಬಿಟ್ವಿ. ಇದಿಷ್ಟು ಹಬ್ಬದ ನೆಕ್ಸ್ಟ್ 2 ಡೇಸ್ನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. Thank you for watching.